ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪೂರ್ತಿ ಮೇಡಮ್ ಅವರ ಜಪ ಮಾಡ್ತಾ ಇದ್ದ ವಿಶೇಷ ವ್ಯಕ್ತಿ ಈಗ ಕೊಳ್ಳೇಗಾಲದ ಈ ವೇದಿಕೆ ಮೇಲೆ ಕರಿತಾ ಇದ್ದೀವಿ ನಾವು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲಕ್ಷ್ಮೀ ನಿವಾಸ ಧಾರಾವಾಹಿಯ MLA ಮಗ, ನಮ್ಮೆಲ್ಲರ ಪ್ರೀತಿಯ ಸಿದ್ದೇಗೌಡ್ರು. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಕೊಳ್ಳೇಗಾಲಕ್ಕೆ ಬಂದಿರೋದು. ಹೊಸ ವರ್ಷದ ಶುಭಾರಂಭ ನಿಮ್ಮ ಜೊತೆ ಪ್ರಾರಂಭವಾಗ್ತಿದೆ. ಪ್ರತಿದಿನ 8:30 9 ಗಂಟೆಗೆ ನಿಮ್ಮನ್ನೆಲ್ಲರೂ ಮನರಂಜನೆ ಮಾಡೋದಕ್ಕೆ ಟಿವಿಲಿ ಬರ್ತೀವಿ. ಮೊದಲನೇ ಸಲ ನಿಮ್ಮೆಲ್ಲರೂ ನೇರವಾಗಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಇಲ್ಲಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ನೀವೆಲ್ಲ ಇಲ್ಲಿಗೆ ಬಂದು ನಮಗೆಲ್ಲ ಪ್ರೀತಿ ಪ್ರೋತ್ಸಾಹ ಕೊಡ್ತಿರೋದು, ಹರಿಸ್ತಿರೋದು, ನಮ್ಮೇಲೆ ಪ್ರೀತಿ ತೋರಿಸಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಗೌಡ್ರೆ, ಈ ವರ್ಷ ನಿಮಗೆ ಒಂಥರ ಹ್ಯಾಟ್ರಿಕ್ ಖುಷಿ. ಒಂದು ಕಡೆ ಲಕ್ಷ್ಮೀ ನಿವಾಸ, ಇನ್ನೊಂದ್ ಕಡೆ ಡಾನ್ಸ್ ಕರ್ನಾಟಕ ಡಾನ್ಸ್, ಇನ್ನೊಂದ್ ಕಡೆ ಕುಟುಂಬ ಅವಾರ್ಡ್ಸ್. ಹೇಗಿತ್ತು 2025? ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿತ್ತು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, 0 to ಹೀರೋ ಆಗಿದೆ ನನ್ನ ಜೀವನ ಜಿ ಕನ್ನಡಕ್ಕೆ ಬಂದಾದ್ಮೇಲೆ. ಸಾಮಾನ್ಯವಾದ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಕನಸು ಕಾಣ್ತಿದ್ದಂತ ಒಬ್ಬ ಸಣ್ಣ ಹುಡುಗ, ನನ್ನ ಆಕ್ಟಿಂಗ್ ನಾನು ತೋರಿಸ್ಕೋಬೇಕು, ಆಕ್ಟಿಂಗ್ ಅಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ಅನ್ಕೊಂಡಿದ್ದ ಒಬ್ಬ ಹುಡುಗ ಹೀರೋ ಆಗಿ ಜನಗಳ ಪ್ರೀತಿನ ಇಷ್ಟು ಗಳಿಸಿದ್ದಾನೆ ಅಂದ್ರೆ ಸತತವಾಗಿ ಎಂಟರ್ಟೈನ್ ಮಾಡ್ತಾ ಒಂದು ಮಟ್ಟಕ್ಕೆ ಹೆಸರು ಮಾಡಿದ್ದಾನೆ ಅನ್ನೋದು ತುಂಬಾ ದೊಡ್ಡ ಖುಷಿ. ಅದರಲ್ಲೂ ನಾನು ಆಕ್ಟ್ ಮಾಡಿದ ಮೊದಲನೇ ವರ್ಷ ನನಗೆ ಸೆನ್ಸೇಷನಲ್ ಆಕ್ಟರ್ ಆಫ್ ದಿ ಅಂತ ಅವಾರ್ಡ್ ಬಂತು. ಅದಾದ್ಮೇಲೆ ಈಗ ಡಿ ಕಡೆಗೆ ಬಂದಿದ್ದೀನಿ. ಈ ಕೇಳಿಲಿ ರಚ್ಚುನ ಬಹಳ ಅಚ್ಚುಮೆಚ್ಚು ಸಿದ್ದೇಗೌಡ್ರು. ಅಷ್ಟೇ ಅಲ್ಲ, ಬರೀ ಇವರೊಬ್ಬರೇ ಅಲ್ಲ, ಇದೊಂದು ಕಲಾ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರ ತಾಯಿ, ಆಮೇಲೆ ಇವರ ತಂಗಿ ಎಲ್ಲರೂ ಕೂಡ ಒಂದೇ ಧಾರಾವಾಹಿಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡೋದೇ ನಮ್ಗೆ ಖುಷಿ. ಒಂದು ಮನೋರಂಜನಾ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ನಾವು 3 ಜನನು ಇಂಡಸ್ಟ್ರಿಯಲ್ಲಿ ಏನಾದ್ರೂ ಒಂದು ಹೆಸರು ಮಾಡಬೇಕು, ಅವಕಾಶಗಳನ್ನ ಗಿಟ್ಟಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟು ಸುಮಾರೊಂದು 400ಕ್ಕೂ ಹೆಚ್ಚು ಆಡಿಷನ್ಗಳನ್ನ ನಾವು 3 ಜನ ಅಟೆಂಡ್ ಮಾಡಿದೀವಿ. ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಈ ತರ ಜೊತೆಗೆ ಆಕ್ಟ್ ಮಾಡೋ ಒಂದು ಅವಕಾಶ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಎಲ್ಲ ದೇವ್ರದೇ. ಆಮೇಲೆ ನಮ್ಮ ಲಕ್ಷ್ಮೀ ನಿವಾಸದಲ್ಲಿ ಅವಕಾಶ ಬಂತು. ಜಿ ಕನ್ನಡದ EP-ಗಳಾಗ್ಲಿ ಅಥವಾ ನಮ್ಮ ಪ್ರೊಡಕ್ಷನ್ ಹೌಸ್ ಆಗ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಒಂದೇ ಸೀರಿಯಲ್ ಅಲ್ಲಿ ನಾನು, ನನ್ನ ತಂಗಿ, ನಮ್ಮಮ್ಮ ಆಕ್ಟ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆ ಮುಖಾಂತರ ಜಿ ಕನ್ನಡಕ್ಕೆ ತುಂಬಾ ಆಭಾರಿಯಾಗಿರ್ತೀನಿ. ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಮನೆಯಲ್ಲಿ ಅಮ್ಮನ ಕೈ ತುತ್ತು, ಸೀರಿಯಲ್ ಅಲ್ಲಿ ಪ್ರೊಡಕ್ಷನ್ ಕೈ ತುತ್ತು, ಎಲ್ಲವನ್ನ ನೀವು ಸೂಪರ್ ಆಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. 2026 ನಿಮ್ಗೆಲ್ಲ ಸಂತೋಷಗಳನ್ನ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಗೌಡ್ರೆ. ಬಟ್ 2025ನ ನಾವು ಗೌಡ್ರ ಜೊತೆನೆ ಸೆಲೆಬ್ರೇಟ್ ಮಾಡಬೇಕು, ಕೊನೆ ದಿನಾನ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. 2026ನ ವೆಲ್ಕಮ್ ಮಾಡೋದಕ್ಕೆ ಗೌಡ್ರು ಇಲ್ಲಿದ್ದಾರೆ, ನಾನಿದ್ದೀನಿ, ಕೊಳ್ಳೇಗಾಲದ ಜನತೆ ಇದ್ದಾರೆ. ಈ ಕುಟುಂಬದ ಎಲ್ಲ ತಾರೆಯರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಎಲ್ಲ ಆರ್ಟಿಸ್ಟ್ ನ ಪ್ಲೀಸ್. ಕೊಳ್ಳೇಗಾಲ, ಆರ್ ಯು ರೆಡಿ? ಈ ಮೂಲಕ 2025ಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಲೆಟ್ಸ್ ಸೆಲೆಬ್ರೇಟ್ 2026. ಹ್ಯಾಪಿ ನ್ಯೂ ಇಯರ್! ಹ್ಯಾಪಿ ನ್ಯೂ ಇಯರ್! ಹಾಗೇನೆ ನಮ್ಮ ಜಿ ಕನ್ನಡದ ಎಲ್ಲ ಕಲಾವಿದರಿಗೋಸ್ಕರ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಪಾರ್ಟ್ನರ್ ಆಗಿರುವಂತಹ ಕರ್ನಾಟಕದ ಮೋಸ್ಟ್ ಫೇವರೇಟ್ ಬ್ರ್ಯಾಂಡ್ ಸಂತೂರ್ ಸೋಪ್ ಅವರ ಕಡೆಯಿಂದ ಒಂದು ವಿಶೇಷವಾದಂತಹ ಉಡುಗೊರೆ. ತಮ್ಮ ಎಲ್ಲೆಗಳನ್ನ ದಾಟಿ ಅಸಾಧ್ಯವಾದದನ್ನ ಸಾಧ್ಯವಾಗಿ ತೋರಿಸುವ ಮಹಿಳೆಯರ ಆತ್ಮವಿಶ್ವಾಸವನ್ನ ಸಂತೂರ್ ತನ್ನ ಯಂಗ್ ಸೋಚ್ನ ಮೂಲಕ ಸದಾ ನೀಡುತ್ತೆ. ಈ ಒಂದು ಸಂತೂರ್ ಉಡುಗೊರೆ ನಿಮ್ಗಾಗಿ.